ನೀನ್ ಹಾಗೆ ಮಾತಾಡಬಾರ್ದಾಗಿತ್ತು. ಇಷ್ಟು ವರ್ಷ ನನ್ನ ತಮ್ಮಂದ್ರ ಬಾಯಲ್ಲಿ ಏನ್ ಬರಬಾರ್ದು ಅಂತ ನಾನು ಕಷ್ಟಪಟ್ನೋ ಅದನ್ನೇ ಮಾತಾಡ್ಬಿಟ್ರು. ಇನ್ನು ನಾನೇ ಮನೇಲಿ ಇರಬಾರ್ದು. ಅಕ್ಕನಾಗಿ ನಾನು ಅದನ್ನೆಲ್ಲ ಸಹಿಸ್ಕೋಬಹುದು. ಆದ್ರೆ ನನ್ನ ಗಂಡ ಹೇಗದನ್ನು ಸಹಿಸ್ಕೋತಾರೆ? ಇಷ್ಟು ವರ್ಷ ಅಕ್ಕ ಆಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಈಗ ನಾನು ಹೆಂಡತಿಯಾಗಿ ನನ್ನ ಕರ್ತವ್ಯನ ಮಾಡಬೇಕು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಆದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಈಗ ಸಮಯ ಬಂದಿದೆ. ನಾನ್ ನಿರ್ಧಾರ ತಗೊಳ್ಳೇಬೇಕು. ಅವರು ಇಷ್ಟು ವರ್ಷ ಅವ್ರ ಜೊತೆ ಸುಖವಾಗಿದ್ದು ಈಗ ನಮ್ ವಿರುದ್ಧನೇ ಅವ್ರ ಪರ ಮಾತಾಡ್ತಾ ಇದ್ದಾರೆ. ಇವರು ನಮ್ಮ ಅಕ್ಕನ ಬಿಟ್ಟು ಹೋಗಿದ್ದು ನನ್ನ ಕಣ್ಣು ಮುಂದೆ ಇನ್ನೂ ಇದೆ. ಕೋದಂಡ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತಾಡೋ. ಯಾರಿಗೇನ್ ಮರ್ಯಾದೆ ಕೊಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಕೋದಂಡ ಹೇಳಿದ್ದು ಸರಿಯಾಗೇ ಇದೆ. ಅಕ್ಕನ ಮೇಲಿರೋ ಕಾಳಜಿಯಿಂದ ಅವನ ಆ ರೀತಿ ಮಾತಾಡಿದ್ದಾನೆ. ಅಕಸ್ಮಾತ್ ಈ ಮಾತನ್ನ ಹೊಸ ಆಡ್ಬಿಟ್ಟಿದ್ದಿದ್ರೆ ನಾನು ಬದುಕಿದ್ರು ಸತ್ತಾಗೆ. ಇದ್ರ ಬಗ್ಗೆ ನಾನು ಹೊಸ ಹತ್ರ ಮಾತಾಡ್ಲೇಬೇಕು. ಹೌದು, ಕಷ್ಟ ಆಗತ್ತೆ, ಖಂಡಿತ ಕಷ್ಟ ಆಗತ್ತೆ. ಆದ್ರೆ ನನ್ ಮುಂದೆ ನನಗ್ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ವಸು ಬಂದ್ರಾ? ಬನ್ನಿ, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ವಸು, ಏನ್ ವಸು ಇದೆಲ್ಲ? ಅದು ಕೋದಂಡ. ಓ ಅದಾ? ಕೋದಂಡ ಹೇಳಿದ್ದನ್ನ ನೆನೆಸ್ಕೊಂಡು ಬೇಜಾರಾಗಿದೆಯಾ? ವಸು, ಕೋದಂಡ ಹೇಳಿದ್ರಲ್ಲಿ ತಪ್ಪಿಲ್ಲ ವಸು. ಅವನು ಹೇಳಿದ್ರಿಂದ ನನಗೇನು ಬೇಜಾರಿಲ್ಲ. ನಾನು ಯಾವತ್ತು ನಿನಗೆ ಒಳ್ಳೆ ಗಂಡನಾಗಿದ್ದೀನಿ ಹೇಳು? ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನಮ್ ಕುಟುಂಬನ ನಿಮ್ ಕುಟುಂಬ ಅನ್ಕೊಂಡವ್ರು ನೀವು. ನಾನು ಇಷ್ಟು ವರ್ಷ ನಿಮ್ ಜೊತೆಲಿಲ್ಲ ಅಂತ ನಿಮ್ ಕುಟುಂಬನೇ ಬಿಟ್ಟು ಬಂದವ್ರು ನೀವು. ಪ್ರತಿ ಕ್ಷಣ ಪ್ರತಿದಿನ ನನ್ ಸುಖ ಸಂತೋಷಕ್ಕೆ ಜೊತೆಯಾಗಿದ್ದವ್ರು ನೀವು. ನಿಮ್ಮಂತ ಗಂಡನ್ ಪಡೆಯೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ವಸು, ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದನ್ನು ಒಪ್ಕೊಳ್ಳೋದಕ್ಕೆ ನಿನಗೆ ಕಷ್ಟ ಆಗ್ಬೋದು, ಬಟ್ ನನಗೋಸ್ಕರ ಒಪ್ಪತ್ತಿ ಅನ್ನೋ ನಂಬಿಕೆ ಇದೆ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ನಿರ್ಧಾರಕ್ಕೆ ನಿಮ್ಮ ಹತ್ರ ಒಪ್ಪಿಗೆ ತಗೋಬೇಕು. ಆದ್ರೆ
ಮೊದಲು ನೀವು ಹೇಳ್ಬಿಡಿ, ಆಮೇಲೆ ನಾನು ಹೇಳ್ತೀನಿ. ಇಲ್ಲ ವಸು, ಮೊದಲು ನೀನು ಹೇಳು.